ಹಾಯ್ ನನ್ನ ಪ್ರೀತಿಯ ವೀಕ್ಷಕರಿಗೆ ಪದ್ಮಿನಿ ಅಭಿರುಚಿಯಿಂದ ಸ್ವಾಗತ. ಈ ದಿನ ನಾನು ಹೋಟೆಲ್ ಶೈಲಿಯ ಬಿಸಿಬೇಳೆ ಬಾತ್ ಪೌಡರ್ ಮಾಡೋದನ್ನು ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಬ್ಯಾಡಗಿ ಮೆಣಸು, ಗುಂಟೂರು ಮೆಣಸು, ಆಮೇಲೆ ಕರಿಬೇವು ಸೊಪ್ಪು ಇಟ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸು ಒಂದು 25 ತೊಗೊಂಡಿದ್ದೀನಿ. ಗುಂಟೂರು ಮೆಣಸು ಒಂದು 14 ತೊಗೊಂಡಿದ್ದೀನಿ. ಕರಿಬೇವು ಸೊಪ್ಪು ಒಂದು ಮುಷ್ಟಿಯಷ್ಟು, ಆಮೇಲೆ ಕಡಲೆಬೇಳೆ ಒಂದು 6 ಚಮಚೆ, ಉದ್ದಿನಬೇಳೆ ಒಂದು 6 ಚಮಚೆ, ಚಕ್ಕೆ ಲವಂಗ ಚಕ್ಕೆ ಒಂದು 6 ಇಂಚು, ಲವಂಗ ಒಂದು 8, ಆಮೇಲೆ ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ 1 ಸ್ಪೂನು, ಜಾವಿತ್ರಿ ಒಂದು ಸಣ್ಣದು, ಲವಂಗ ಒಂದು 8-10, ಗಸಗಸೆ 1 ಸ್ಪೂನು, ಆಮೇಲೆ ಧನಿಯಾ ಪೌಡ್ರ್ ಬಂದು 8 ಚಮಚೆ ತೊಗೊಂಡಿದ್ದೀನಿ. ಒಣಕೊಬ್ಬರಿ ಅರ್ಧ ಸಣ್ಣ ಒಣಕೊಬ್ಬರಿ ಚಿಪ್ಪನ್ನ ತುರಿದು ಇಟ್ಕೊಂಡಿದ್ದೀನಿ. ಆಮೇಲೆ ಮೆಂತ್ಯ 1 ಸ್ಪೂನ್ ಇಟ್ಕೊಂಡಿದ್ದೀನಿ. ಆಮೇಲೆ ಕಾಳು ಮೆಣಸಿದೆ. ಇವೆಲ್ಲನೂ ಇಲ್ಲಿ ತೋರಿಸ್ತಾಯಿದ್ದೀನಿ ನಿಮಗೆ ಎಷ್ಟೆಷ್ಟಿದೆ ಅಂತ. ಅವೆಲ್ಲ ಇದು 1 ಸ್ಪೂನ್ ಇದೆ. ಜೀರಿಗೆ, ಮೆಂತ್ಯ ಮತ್ತು ಗಸಗಸೆ ಒಂದು 3/4 ಸ್ಪೂನ್ ತೊಗೊಂಡಿದ್ದೀನಿ. ಈಗ ಕಡಲೆಬೇಳೆ, ಉದ್ದಿನಬೇಳೆ ಮೊದಲಿಗೆ 1 ಸ್ಪೂನ್ ಎಣ್ಣೆ ಹಾಕಿ ನಿಧಾನಕ್ಕೆ ಹುರಿತಾಯಿದ್ದೀನಿ. ಯಾಕಂದರೆ ಯಾವುದು ಹೊತ್ತಬಾರ್ದು, ಹಾಗಾಗಿ ಕೈ ಆಡಿಸ್ದೆ ಅದು ಹುರಿಬೇಕು. ಅದು ಹುರಿತಾ ಹೊಂಬಣ್ಣಕ್ಕೆ ಬರ್ತಾವೆ ಸ್ವಲ್ಪ. ಅದು ಬಂದಮೇಲೆ ನೆಕ್ಸ್ಟು ನಾವು ಚಕ್ಕೆ ಹಾಕ್ಕೋತೀನಿ. ಯಾಕಂದರೆ ಚಕ್ಕೆ ಸ್ವಲ್ಪ ದಪ್ಪ ಇದೆ, ಫುಲ್ಲು ಚಕ್ಕೆ ಇರೋದು. ಚಕ್ಕೆ ಆಮೇಲೆ ಲವಂಗ ಹಾಕ್ತೀನಿ. ಇವಾಗ ಇದು ಹೊಂಬಣ್ಣಕ್ಕೆ ಬರ್ತಾಯಿದೆ. ಈಗ ಚಕ್ಕೆ ಲವಂಗ ಹಾಕ್ಕೊಂಡೆ ಇದನ್ನು ಹುರಿತೀನಿ. ಅದೇ ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಹುರಿತಾಯಿದ್ದೀನಿ. ಈಗ ಲವಂಗ, ಜಾವಿತ್ರಿ ಹಾಕ್ಕೊಂಡೆ, ಅದನ್ನು ಅದೇ ಫ್ಲೇಮಲ್ಲಿ ಹುರಿತಾಯಿದ್ದೀನಿ. ಮತ್ತು ಜೀರಿಗೆ ಹಾಕ್ಕೊಂಡೆ, 1 ಸ್ಪೂನ್ ಜೀರಿಗೆ ಐತಲ್ಲ ಅದನ್ನು ಹಾಕ್ಕೊಂಡೆ. ಎಲ್ಲವನ್ನೂ ಮೀಡಿಯಮ್ ಫ್ಲೇಮಲ್ಲಿ ಹುರಿತಾಯಿದ್ದೀನಿ. ಮತ್ತು ಮೆಂತ್ಯ ಮೊದಲೇ ಹಾಕಬೇಕಿತ್ತು ಸ್ವಲ್ಪ, ಆದರೆ ಈಗ ಅದಕ್ಕೆ ಮಧ್ಯದಲ್ಲಿ ಹಾಕ್ಕೊಂಡು ಅದು ಸ್ವಲ್ಪ ಕಹಿ ಬರುತ್ತಲ್ಲ, ಅದರಿಂದ ಸ್ವಲ್ಪ ಮಧ್ಯದಲ್ಲಿ ಹಾಕಿ ಸ್ವಲ್ಪ ಬಿಸಿ ತಾಗಬೇಕು ಅಂಥೇಳಿ ಆ ಬಿಸಿ ತಾಗಿದ್ಮೇಲೆ ಮತ್ತೆ ಕೈ ಆಡಿಸ್ತಾಯಿದ್ದೀನಿ. ಈಗ ಧನಿಯಾ ಹಾಕ್ಕೊಳ್ತಾಯಿದ್ದೀನಿ. 8 ಸ್ಪೂನ್ ಧನಿಯಾ ಹೇಳಿದ್ನಲ್ಲ, ಆ ಧನಿಯಾ 8 ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ. ಚೆನ್ನಾಗಿ ಹುರಿಬೇಕು. ಹೈ ಫ್ಲೇಮ್ ಇಟ್ಟರೆ ಹೊತ್ತೋಗುತ್ತೆ, ಹಾಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರಿತಾಯಿದ್ದೀನಿ. ಅದೇ ಸ್ವಲ್ಪ ತಡ ಆಗುತ್ತೆ ಹಿಂಗೆ ಹುರಿದ್ರೆ, ಬಟ್ ಎಲ್ಲೂ ಹೊತ್ತೋಗಲ್ಲ. ಕೊನೆಯಲ್ಲಿ ನಾನು ಗಸಗಸೆ ಹಾಕ್ತಾಯಿದ್ದೀನಿ. ಯಾಕಂದರೆ ಗಸಗಸೆ ಬೇಗ ಹುರಿದು ಬಿಡುತ್ತೆ, ಹಾಗಾಗಿ ಗಸಗಸೆ ಕೊನೆಯಲ್ಲಿ ಹಾಕಿದ್ದೀನಿ. ಇದೆಲ್ಲ ಹುರಿದು ಆಗ್ತಾಯಿದೆ. ಆಲ್ಮೋಸ್ಟು ಎಲ್ಲ ಸಮವಾಗಿ ಹುರಿದಿದೆ. ಇವಾಗ ಚೆನ್ನಾಗಿ ಬರುತ್ತೆ ಹೀಗೆ ಸಮವಾಗಿ ಹುರಿದ್ರೆ. ಎಲ್ಲ ಹುರಿದೈತೀಗ ನೋಡಿ, ಎಲ್ಲ ಸಮವಾಗಿ ಹುರಿದಿದೆ, ಎಲ್ಲೂ ಹೊತ್ತಲಿಲ್ಲ. ಇದನ್ನು ಒಂದು ಪ್ಲೇಟಿಗೆ ಹಾಕೋತೀನಿ. ಯಾಕಂದರೆ ಆರಬೇಕು, ಮಿಕ್ಸಿಗೆ ಹಾಕಬೇಕಲ್ಲ, ಅಲ್ಲಿ ತನಕ ಇದು ಆರಲಿ ಅಂತ. ಇದಾದಮೇಲೆ ನಾನು ಮೆಣಸಿನ್ಕಾಯಿ 2 ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸು, ಆಮೇಲೆ ಕರಿಬೇವು ಸೊಪ್ಪನ್ನು ಹುರಿತೀನಿ. ಎಲ್ಲ ಒಂದೇ ಸಲ ಹಾಕಿ ಪ್ಯಾನಲ್ಲಿ ಹುರಿತೀನಿ. ಇದು ಒಂಚೂರು ಎಣ್ಣೆ ಹಾಕಿ ಹುರಿದ್ರೆ ಸ್ವಲ್ಪ ಚೆನ್ನಾಗಿ ಉಬ್ಬುತ್ತೆ, ಗರಿ ಆಗುತ್ತೆ ಅಂಥೇಳಿ ಮೊದಲೇ ಗರಿ ಇತ್ತು, ಬಿಸಿಲಿಗಿಟ್ಟಿದ್ದೆ, ಹಾಗಾಗಿ ಗರಿ ಇತ್ತು. ಮತ್ತು ಇನ್ನೂ ಈಗ ಹುರಿಯುವಾಗ ಉಬ್ಬುತ್ತಲ್ಲ, ಉಬ್ಬಿ ಎಲ್ಲ ಇದಾದಮೇಲೆ ಅದನ್ನು ಸ್ವಲ್ಪ ತಣ್ಣ ಮಾಡಿ ಮಿಕ್ಸಿಗೆ ಹಾಕಬೇಕು. ಎಲ್ಲ ಅವು ಇವಾಗ ಎಲ್ಲ ಮಸಾಲೆ ಪದಾರ್ಥ ತಣ್ಣಗೆ ಆಗ್ತಾಯಿದೆ. ಇದನ್ನು ಒಂದು 5 ನಿಮಿಷ ತಣ್ಣಗಿಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ತೀನಿ. ಇದು ಹುರಿದು ಆಗ್ತಾ ಇದ್ದಂಗೆ ಕಾಯಿ ತುರಿ, ಒಣಕೊಬ್ಬರಿ ತುರಿ ಅದು ಎರೆದಿಟ್ಟಿತ್ತಲ್ಲ ಅದನ್ನು ಹುರಿಬೇಕು. ಇದೆಲ್ಲ ಸಪ್ರೇಟಾಗಿ ಹುರಿತಾಯಿದ್ದೀನಿ. ಇದು ಹುರಿದು ಆಗ್ತಾಯಿದೆ. ಈಗ ನೋಡಿ ಹೆಂಗೆ ಉಬ್ಬುತ್ತಾ ಇದೆ. ಎಲ್ಲ ಉಬ್ಬಿ ಚೆನ್ನಾಗಿ ಗರಿ ಆಗಿದೆ ಈಗ. ಮತ್ತು ಗಮ್ಮಂತ ಇದೆ ಬ್ಯಾಡಗಿ ಮೆಣಸು.
ಇದನ್ನು ಹಾಕ್ತಾಯಿದ್ದೀನಿ ಆ ಪ್ಲೇಟ್ಗೆ. ಎಲ್ಲ ತಣ್ಣಗೆ ಹಾಕಿಡ್ತೀನಿ. ಎಲ್ಲ ಒಂದು 5 ನಿಮಿಷ ಬಿಟ್ಟು ಅದು ತಣ್ಣಗಾಗಿರುತ್ತೆ. ಈಗ ಒಣಕೊಬ್ಬರಿ ಹುರಿದ್ರೆ ಅದು ಅದಾದ ಬಿಸಿಯಲ್ಲಿ ಹುರಿಬೇಕು. ಅದನ್ನು ಹುರಿದಿಟ್ಟು ಆಮೇಲೆ ಅದನ್ನು ಎಲ್ಲ ಬೆರೆಸಿ ಮಿಕ್ಸಿಗೆ ಹಾಕಬೇಕು. ಇದನ್ನು ಹದವಾಗಿ ಹುರಿತಾಯಿದೆ. ಹೆಂಗೋ ಒಣಕೊಬ್ಬರಿ ಇರುತ್ತಲ್ಲ, ಹಾಗಾಗಿ ತುಂಬ ಹುರಿಬೇಕಂತಿಲ್ಲ. ಮತ್ತು ಅಪ್ಪಿತಪ್ಪಿ ಇದಕ್ಕೆ ಹಸಿ ಕಾಯಿ ಹಾಕಬಾರ್ದು ಯಾವತ್ತೂ ಬಿಸಿಬೇಳೆ ಬಾತಿಗೆ. ಒಣಕೊಬ್ಬರಿನೇ ಅದಕ್ಕೆ ಹಾಕಬೇಕಿರೋದು. ಇದನ್ನು ಚೆನ್ನಾಗಿ ಹುರಿತದೆ ಕೆಂಪಗೆ, ಹದವಾಗಿ ಹುರಿತಿದ್ದು ಕೂಡ. ಇದನ್ನು ಇವಾಗ ಮಿಕ್ಸ್ ಮಾಡಿ ಅದು ತಣ್ಣ ಸ್ವಲ್ಪ ಒಂದು 5 ನಿಮಿಷ ಅಲ್ಲ, ಒಂದು 2-3 ನಿಮಿಷ ಫ್ಯಾನ್ ಕೆಳಗೆ ಇಡ್ತೀನಿ ನಾನು. ಇಟ್ಟು ಎಲ್ಲ ತಣ್ಣಗಾದ್ಮೇಲೆ ಅಲ್ಲಿ ಒಂಚೂರು ನಾನು ಹಿಂಗೆ ಇಟ್ಕೊಂಡಿದ್ದೀನಿ ಬೌಲಲ್ಲಿ, ಗ್ರೀನ್ ಬೌಲಲ್ಲಿ. ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಹಾಕ್ತೀನಿ. ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಇದನ್ನೇ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತೀನಿ. ತಣ್ಣಗಾಗಿದೆ. ಅದು ತೆಗೆದು ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಅದು ತುಂಬಿಟ್ಟಿದೆ. ಮಿಕ್ಸಿ ಎಲ್ಲ ತುಂಬಿದೆ, ಬಟ್ ಅಷ್ಟು ಆಗಲ್ಲ ಅನಿಸುತ್ತೆ ಮಿಕ್ಸಿ ಇದು ಮಾಡೋಕ್ಕೆ. ಟ್ರೈ ಮಾಡ್ತೀನಿ, ಯಾಕಂದರೆ ಮೀಡಿಯಮ್ ಜಾರ್ ಇಟ್ಕೊಂಡೆ ಬೈ ಮಿಸ್ಟೇಕಾಗಿ. ದೊಡ್ಡ ಜಾರ್ ಇಟ್ಕೋಬೇಕಿತ್ತು. ಟ್ರೈ ಮಾಡ್ತೀನಿ. ಅದು ಅಂದಾಗ ಅದನ್ನು ನೋಡೋಣ ಅಂತ ಆಗಲಿಲ್ಲ. ಅದು ಸ್ವಲ್ಪ ತೆಗೆದಿಟ್ಟೆ ನಾನು. ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ತೆಗೆದಿಟ್ಟ. ಇವಾಗ ಮತ್ತೆ ಹಾಕಿದ್ದೀನಿ. ಇವಾಗ ಆಗ್ತಾಯಿದೆ. ನೋಡಿ, ಅರ್ಧ ತೆಗೆದಿಟ್ಟಿದೆ ಅನ್ನಲ್ಲ, ಅದು ಒಂದೇ ಸಲ ಬೀಸಕ್ಕಾಗಲಿಲ್ಲ. ಅರ್ಧ ತೆಗೆದಿಟ್ಟಿದೆ, ಅರ್ಧ ಆಗಿದೆ. ಈಗ ಅದನ್ನು ಇನ್ನೊಂದು ಅರ್ಧನೂ ಮಾಡಿ ಅದನ್ನು ಮಿಕ್ಸಿ ಮಾಡಿ ಆಮೇಲೆ ಎರಡೂ ಸೇರಿಸ್ತೀನಿ. ಯಾಕಂದರೆ ಇವಾಗ ಅರ್ಧ ತೆಗೆದಿಟ್ಟಿದ್ರಲ್ಲಿ ಕಲ್ಲರ್ ಅಷ್ಟಿಲ್ಲ, ಯಾಕಂದರೆ ಧನಿಯಾ ಎಲ್ಲ ಬಂದಿದೆ, ಮೆಣಸು ಅಷ್ಟು ಆಗಲಿಲ್ಲ. ಈಗ ಎರಡೂ ಮಿಕ್ಸ್ ಮಾಡುವಾಗ ಅದು ಕೆಂಪು ಬರುತ್ತೆ. ಅದೆರಡು ಮಿಕ್ಸ್ ಮಾಡಿದೆ ನೋಡಿ. ರೆಡ್ ಕಲರ್ ಬಂದಿದೆ, ಚೆನ್ನಾಗಿ ಕೆಂಪು ಬಣ್ಣ ಬಂದಿದೆ. ಬ್ಯಾಡಗಿ ಮೆಣಸು ಅದಕ್ಕೆ ಹಾಕೋದು. ಮತ್ತು ಖಾರನೂ ಇರುತ್ತೆ. ಇದು ಗುಂಟೂರು ಮೆಣಸು ಹಾಕಿದ್ದು ಖಾರನೂ ಇರುತ್ತೆ. ಇವಾಗ ರೆಡಿಯಾಗಿದೆ ನಮ್ಮ ಬಿಸಿಬೇಳೆಭಾತ್, ಹೋಟ್ಲ್ ಶೈಲಿಯ ಬಿಸಿಬೇಳೆಭಾತ್ ಪುಡಿ. ಎಲ್ಲರೂ ಹೀಗೆ ಮಾಡಿ. ಇದು ನನಗೆ ಮೋಸ್ಟ್ಲಿ 5 ವೀಕ್ಸ್ ಆಗುತ್ತೆ. ಇದು ಹೆಚ್ಚು ಕಮ್ಮಿ ಒಂದು 250 300 ಗ್ರಾಮ್ ತನಕ ಬಂದಿದೆ. ಇದು ಮೋಸ್ಟ್ಲಿ ಒಂದು 5 ಟೈಮ್ಸ್ ಅಂತೂ ಆಗುತ್ತೆ. ಒಂದು 4-5 ಜನಕ್ಕೆ ಬಿಸಿಬೇಳೆಭಾತ್ ಮಾಡಿದರೆ. ನೀವು ಮಾಡಿ ತಿಂದು ರುಚಿ ನೋಡಿ ಹೇಗಿತ್ತು ಅಂತ ಹೇಳಿ ನನಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.